ಹೋಮ್ಶಿಂಪುರದಲ್ಲಿ ವಿಫಲಗೊಂಡಿರುವಂತಹ ಮಿಸೈಲ್ ಇದು. ಗಡಿ ನುಸುಳುತ್ತಿದ್ದ 8 ಉಗ್ರರ ಮೇಲೆ ದಾಳಿ ಕೂಡ ಮಾಡಲಾಗಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್, ಸೇನೆ ನಡೆಸಿದ ದಾಳಿಗೆ ಭಯೋತ್ಪಾದಕರು ಇಲ್ಲಿ ಬಲಿಯಾಗಿದ್ದಾರೆ. ಭಾರತೀಯ ಸೇನೆ ನಡೆಸಿರುವಂತಹ ದಾಳಿ ಇದು. ಜಮ್ಮು ಕಾಶ್ಮೀರದ ಸಾಂಬಾ ಸೆಕ್ಟರ್ನಲ್ಲಿ ಈ ಒಂದು ದಾಳಿ ನಡೆದಿದೆ. ಸಾಂಬಾ ಸೆಕ್ಟರ್ನಲ್ಲಿ ಗಡಿ ನುಸುಳಲು ಭಯೋತ್ಪಾದಕರು ಇಲ್ಲಿ ಯತ್ನಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ದಾಳಿ ನಡೆದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು. ಗಡಿ ನುಸುಳ್ತಾ ಇದ್ದಂತಹ 8 ಉಗ್ರರ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ. ಉಗ್ರರ ಮೇಲೆ ಸಾಂಬಾ ಸೆಕ್ಟರ್ನಲ್ಲಿ ಈ 8 ಮಂದಿ ಉಗ್ರರು ಗಡಿಯನ್ನ ನುಸುಳೋದಕ್ಕೆ ಯತ್ನಿಸ್ತಾ ಇದ್ರು. ಈ ವೇಳೆ ಉಗ್ರರ ಮೇಲೆ ಸೇನೆ ದಾಳಿಯನ್ನ ನಡೆಸಿದೆ. BSF ಯೋಧರು ನಡೆಸಿರುವಂತಹ ಈ ಒಂದು ದಾಳಿಯಲ್ಲಿ ಉಗ್ರರು ಬಲಿಯಾಗಿದ್ದಾರೆ. ಒಟ್ಟು 8 ಮಂದಿ ಉಗ್ರರು ಅನ್ನೋದರ ಕುರಿತಾಗಿ ಈಗಷ್ಟೇ ಸಿಕ್ಕಿರುವಂತಹ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಒಂದು ಕಡೆ ಪಾಕ್ ಹಾರಿಸಿದ್ದಂತಹ ಚೀನಾ ನಿರ್ಮಿತ PL-15 ಕ್ಷಿಪಣಿ ಠುಸ್ಪಟಾಕಿ ಆಗೋಗಿ ನೆಲಕ್ಕುರುಳಿದೆ. ಅದನ್ನ ಭಾರತೀಯ ಸೇನೆ ವಶಪಡಿಸಿಕೊಂಡಿದೆ. ಪಾಕ್ ವಾಯುಪಡೆ JF-17ನಿಂದ ಈ ಒಂದು ಕ್ಷಿಪಣಿಯನ್ನ ಹಾರಿಸಲಾಗಿತ್ತು. ಆದರೆ ಆ ಕ್ಷಿಪಣಿ ಸ್ಫೋಟಗೊಳ್ಳದೆ ವಿಫಲವಾಗಿ ಬಿದ್ದಿತ್ತು. ಈ ಮೂಲಕನೇ ಗೊತ್ತಾಗುತ್ತೆ ಚೀನಾದ ಶಸ್ತ್ರಾಸ್ತ್ರಗಳ ವಿಶ್ವಾಸಾರ್ಹತೆ ಎಷ್ಟಿದೆ ಅನ್ನೋದು. ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ಗೆ ಅಂತ ಇರೋದು ಚೀನಾ ಒಂದೇ. ಅದು ಬಿಟ್ಟರೆ ಬೇರೆ ಯಾವ ದೇಶಗಳು ಕೂಡ ಸಪೋರ್ಟ್ಗಿಲ್ಲ. ಆ ಚೀನಾ ಬಳಿಯಿಂದ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು, ಯುದ್ಧೋಪಕರಣಗಳನ್ನು ಪಾಕಿಸ್ತಾನ ತರಿಸಿಕೊಳ್ತಾ ಇದೆ. ಆದರೆ ಆ ಶಸ್ತ್ರಾಸ್ತ್ರಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಮತ್ತೊಂದು ಕಡೆ ಇತ್ತ ಗಡಿ ನುಸುಳ್ತಾ ಇದ್ದಂತಹ 8 ಮಂದಿ ಉಗ್ರರ ಮೇಲೆ BSF ಯೋಧರು ದಾಳಿಯನ್ನ ನಡೆಸಿದ್ದಾರೆ. 8 ಮಂದಿ ಉಗ್ರರು ಬಲಿಯಾಗಿದ್ದಾರೆ ಅನ್ನೋದರ ಕುರಿತು ಕೂಡ ಮಾಹಿತಿ ಲಭ್ಯವಾಗಿರುವಂಥದ್ದು. ಜಮ್ಮು ಕಾಶ್ಮೀರದ ಸಾಂಬಾ ಸೆಕ್ಟರ್ನಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಸಾಂಬಾ ಸೆಕ್ಟರ್ನಲ್ಲಿ ಗಡಿಯನ್ನ ನುಸುಳೋದಕ್ಕೆ ಈ ಉಗ್ರರು ಯತ್ನಿಸ್ತಾ ಇದ್ರು. ಈ ವೇಳೆ BSF ಯೋಧರು ದಾಳಿಯನ್ನ ನಡೆಸಿದ್ದಾರೆ. ಉಗ್ರರನ್ನ ಬಲಿ ಪಡೆದುಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ನೋಡಿ, ಎಷ್ಟೇ ಏಟು ಕೊಟ್ಟರೂ ಕೂಡ ಇನ್ನೂ ಬುದ್ಧಿ ಕಲಿತಾ ಇಲ್ಲ ಪಾಪಿ ಪಾಕಿಸ್ತಾನ. ಚೀನಾ ದೇಶವನ್ನ ನಂಬಿಕೊಂಡಿದೆ. ಆದರೆ ಚೀನಾದ ಶಸ್ತ್ರಾಸ್ತ್ರಗಳ ವಿಶ್ವಾಸಾರ್ಹತೆ ಎಷ್ಟು ಮಟ್ಟಿಗಿದೆ ಅನ್ನೋದು ಇಲ್ಲೇ ಗೊತ್ತಾಗ್ತಿದೆ. ಪಾಕ್ ಹಾರಿಸಿದಂತಹ ಚೀನಾ ನಿರ್ಮಿತ PL-15 ಕ್ಷಿಪಣಿ ಠುಸ್ಪಟಾಕಿ ಆಗೋಗಿದೆ. ಲಾಹೋರ್ನ HQ-9B ವಾಯು ರಕ್ಷಣಾ ವ್ಯವಸ್ಥೆಯನ್ನ ಹೊಂದಿದ್ದು, HQ-9B ವಾಯು ರಕ್ಷಣಾ ವ್ಯವಸ್ಥೆಯನ್ನ ಭಾರತ ಸಂಪೂರ್ಣವಾಗಿ ನಾಶ ಮಾಡಿದೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಇನ್ನು ರಕ್ಷಣಾ ವ್ಯವಸ್ಥೆ ನಾಶದ 1 ದಿನದ ಬಳಿಕ ಕ್ಷಿಪಣಿ ಈಗ ಬೆಳಕಿಗೆ ಬಂದಿರುವಂಥದ್ದು. ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ನಡೆಸಿತು. ಕೇವಲ 25 ನಿಮಿಷದಲ್ಲಿ ಪಾಕ್ ಉಗ್ರರ 9 ನೆಲೆಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡುತ್ತೆ. ಆಗಲೇ ಪಾಕಿಸ್ತಾನ ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಭಾರತೀಯರ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ಆಗಲೇ ತಿಳಿದುಕೊಳ್ಬೇಕಾಗಿತ್ತು. ಗೊತ್ತಿದೆ, ಆದರೂ ಕೂಡ ನಾವು ಭಯ ಪಟ್ಟಿಲ್ಲ ಅನ್ನೋ ರೀತಿ ಪಾಕಿಸ್ತಾನ ವರ್ತಿಸ್ತಾ ಇರುವಂಥದ್ದು. ಇಷ್ಟಾದ ಮೇಲೂ ಕೂಡ ಪಾಕಿಸ್ತಾನದ ಉಗ್ರ ಪ್ರೇಮದ ಸೊಕ್ಕು ಕಿಂಚಿತ್ತೂ ಕೂಡ ಅಡಗಿಲ್ಲ. ಭಾರತದ ದಾಳಿಗೆ ಪ್ರತಿಯಾಗಿ ರಾತ್ರಿ ಭಾರತದ 15 ನಗರಗಳ ಮೇಲೆ ಪಾಕಿಸ್ತಾನ ಮಿಸೈಲ್ ದಾಳಿಯನ್ನ ಮಾಡುತ್ತೆ. ಇನ್ನು ಅದನ್ನ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ವಿಫಲಗೊಳಿಸುತ್ತೆ. ಭಾರತದ ರಕ್ಷಣಾ ಬತ್ತಳಿಕೆಯಲ್ಲಿರುವ ಪ್ರಮುಖ ಅಸ್ತ್ರ ಅಂದರೆ ಅದು S-400 ಏರ್ ಡಿಫೆನ್ಸ್ ಸಿಸ್ಟಮ್. ಈ ಒಂದು S-400 ರಾತ್ರಿ ಭಾರತವನ್ನ ರಕ್ಷಿಸಿರೋದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇಸ್ರೇಲ್ನ ಐರನ್ ಡೋಮ್ ರೀತಿ ಕೆಲಸ ಮಾಡುತ್ತೆ. ಅಂದರೆ ಭಾರತಕ್ಕೆ ವೈರಿ ರಾಷ್ಟ್ರಗಳ ವಾಯುದಾಳಿ ಇರಬಹುದು,
ಮಿಸೈಲ್ ದಾಳಿ ಇರಬಹುದು, ಇದರಿಂದ ಸಂಪೂರ್ಣವಾಗಿ ರಕ್ಷಣೆಯನ್ನ ನೀಡುತ್ತೆ. ಹೀಗಾಗಿ ಈ S-400 ಅನ್ನ ಸುದರ್ಶನ ಚಕ್ರ ಅಂತಲೇ ಕರಿತೀವಿ ನಾವು. ಅಂಡ್ ಇದು ಭಾರತ ರಷ್ಯಾದಿಂದ 40,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಿರುವಂತಹ ಶಸ್ತ್ರಾಸ್ತ್ರ. ಇದು 400 ಕಿಲೋಮೀಟರ್ ದೂರದಿಂದಲೇ ಬರುವಂತಹ ವೈರಿ ರಾಷ್ಟ್ರಗಳ ಮಿಸೈಲ್ ಅನ್ನ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಅದೇ ರೀತಿ ರಾತ್ರಿ ಈ ಒಂದು S-400 ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಪಾಕ್ ನಡೆಸಿದಂತಹ ಮಿಸೈಲ್ ದಾಳಿಯನ್ನ ವಿಫಲಗೊಳಿಸಿತು.